ಮಾಡಬೇಕು. ಸೌದಿ ಅವರು ಮತ್ತು ಜಗದೀಶ್ ಶೆಟ್ಟರ್ ಅವರ ಎಪಿಸೋಡಲ್ಲಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಪ್ರೇಕ್ಷಕರಾಗಿದ್ರಾ ಇಲ್ಲ ಅವರೇ ಡೈರೆಕ್ಟರ್ ಆಗಿದ್ರಾ ಅಂತ? ಇದನ್ನು ಇನ್ನೊಂದು ಸರಿ ನಾನು ಸಂದರ್ಭ ಬಂದಾಗ ಹೇಳ್ತೀನಿ. ಇನ್ನೂ ಸ್ವಲ್ಪ ಕಾಲಾವಕಾಶ ಬೇಕಾಗುತ್ತೆ. ಅವ್ರ ಪಾತ್ರ ಏನಿತ್ತು, ಹಿನ್ನೆಲೆ ಇತ್ತು ಅಥವಾ ಮುನ್ನೆಲೆ ಇತ್ತು, ಅಥವಾ ಡೈರೆಕ್ಟ್ರ್ ಅವರೇ ಇದ್ದರು ಅಥವಾ ಪಾತ್ರಧಾರಿಗಳಿದ್ದರು ಅನ್ನುವಂಥದ್ದು ಈಗಿನ್ನೂ ಕಾಲಪಕ್ವಾಗಿಲ್ಲ. ಅದು ಆ ಕಾಲಪಕ್ವವಾದಾಗ ಸಂದರ್ಭ ಬಂದಾಗ ಅವ್ರದ್ದು ಏನು ಪಾತ್ರ ಅನ್ನೋದು ಅವತ್ತು ನನಗೆ. ಅಲ್ಲ, ನೀವಿಬ್ಬರೂ ಕೂಡ ಯಾವತ್ತೂ ಯಡಿಯೂರಪ್ಪ ಅವರನ್ನು ವಿರೋಧ ಮಾಡಿದಂಥವ್ರಲ್ಲ. ಯಡಿಯೂರಪ್ಪ ಅವರು ಏನು ನಿರ್ಧಾರ ತಗೊಂಡ್ರು ನೀವು ಎಸ್ ಅಂತ ಇದ್ದಂಥವ್ರೆ. ಅಂಥವ್ರಿಗೆ ಈ ಸಮಸ್ಯೆ ಆಗ್ತಿರ್ಬೇಕಾದ್ರೆ ಯಾವ ಕಾರಣಕ್ಕೋಸ್ಕರ ಧ್ವನಿ ಎತ್ತಲಿಲ್ಲ? ಅವತ್ತು ಯಡಿಯೂರಪ್ಪ ಅವರ ಧ್ವನಿ ಅಡಗಿಸುವಂಥ ಒಂದು ಕೆಲಸ ವರಿಷ್ಠರು ಮಾಡಿದ್ರ ಅಂತ? ನನಗಿಂತಲೂ ಅದೇ ಪಕ್ಷದಲ್ಲಿರ್ತಕ್ಕಂಥ ಬಸನಗೌಡ ಪಾಟೀಲ್ ಯತ್ನಾಳ್ನ ಕೇಳಿದರೆ ಭಾಳ ಸವಿಸ್ತಾರವಾಗಿ ಅದರ ಮಾಹಿತಿಯನ್ನು ಕೊಡ್ತಾರೆ. ಸರ್, ತಾವು ಬಿ ಜೆ ಪಿಯಲ್ಲಿ ತಮಗಾದಂತಹ ಒಂದು ಅನ್ಯಾಯವನ್ನೇ ಪ್ರಶ್ನೆ ಮಾಡಿ ಹೊರಗಡೆಗೆ ಬಂದ್ರಿ, ಕಾಂಗ್ರೆಸ್ಗೆ ಬಂದ್ರಿ. ನೀವು ಜನತಾ ಪರಿವಾರದಿಂದ ಬಂದಿದ್ದರೂ ಕೂಡ ಬಿ ಜೆ ಪಿಯಲ್ಲಿದ್ದಾಗ ಬಿ ಜೆ ಪಿಯ ಸಂಪ್ರದಾಯಕ್ಕೆ ನೀವು ಒಪ್ಕೊಂಡಿದ್ರಿ, ಆ ಸಂಸ್ಕೃತಿಗೆ ಒಪ್ಕೊಂಡಿದ್ರಿ. ಈಗ ಕಾಂಗ್ರೆಸ್ಗೆ ಸಂಸ್ಕೃತಿಗೆ ಲಕ್ಷ್ಮಣ ಸವದಿ ಅವರು ಸಂಪೂರ್ಣವಾಗಿ ಒಪ್ಕೊಂಡಿದ್ದಾರಾ ಅಂತ? ಜನತಾ ಪರಿವಾರದಲ್ಲಿ ಸಾಮಾಜಿಕವಾಗಿ ಎಲ್ಲರನ್ನೂ ತೊಗೊಂಡು ಹೋಗಬೇಕು, ಸಮಾನಾಂತರದಿಂದನೇ ಹೋಗಬೇಕು ಅಂತಕ್ಕಂಥ ಒಂದು ಹಿನ್ನೆಲೆ ಇರೋದರಿಂದ ನನಗೇನು ಕಾಂಗ್ರೆಸ್ದಲ್ಲಿ ಭಾಳ ನನ್ನ ಆಚಾರ ವಿಚಾರಗಳಿಗೆ, ನನ್ನ ತತ್ವ ಸಿದ್ಧಾಂತಗಳಿಗೆ ವಿರೋಧ ಇದೆ ಅಂತೇನಿಲ್ಲ. ನಿಮಗೆ ಆಶ್ಚರ್ಯ ಅಂದರೆ, ನನಗೆ ಬಿ ಜೆ ಪಿಲಿದ್ದಾಗೂ ಕೂಡ ನನ್ನ ಕ್ಷೇತ್ರದಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರು ಏನು ಮುಸಲ್ಮಾನ್ ಸಮಾಜದವರಿದ್ದರು ನನಗೆ ಮತ ಹಾಕ್ತಿದ್ರು. ಅಂದರೆ ಅವರು ಬಿ ಜೆ ಪಿ ಅನ್ನೋದಕ್ಕಿಂತಲೂ ಲಕ್ಷ್ಮಣ ಸವದಿ ಅಂತಲೇ ಅವತ್ತು ಮತಗಳನ್ನು ಹಾಕ್ತಿದ್ರು. ಆ ಒಂದು ವಿಚಾರಧಾರೆಗಳನ್ನು ಇಟ್ಕೊಂಡು ನಾವು ಬಂದಿರತಕ್ಕಂಥ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.